ಪದಗ್ರಹಣ ಮಾಡಿರುವ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಅವರಿಗೆ ಪುರ ಪ್ರವೇಶ ಹಿನ್ನೆಲೆಯಲ್ಲಿ ನಗರದಲ್ಲಿ ಅದ್ದೂರಿ ಸ್ವಾಗತ ಕೋರಲು ಚಿತ್ರದುರ್ಗ ನಾಯಕ ಸಮಾಜದಿಂದ ತೀರ್ಮಾನಿಸಲಾಗಿದೆ ಎಂದು ನಾಯಕ ಸಮಾಜದ ಜಿಲ್ಲಾಧ್ಯಕ್ಷ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷ ಬಿ ಕಾಂತರಾಜ್ ಅವರು ತಿಳಿಸಿದ್ದಾರೆ. ಚಿತ್ರದುರ್ಗದ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿತ್ರದುರ್ಗದಲ್ಲಿ ತಿಪ್ಪೇಸ್ವಾಮಿಯವರ ನಂತರ ರಘುಮೂರ್ತಿ ಅವರಿಗೆ ಸಚಿವರಾಗುವ ಅವಕಾಶ ಸಿಕ್ಕಿದೆ. ಸಚಿವರಾದ ನಂತರ ಟಿ ರಘುಮೂರ್ತಿಯವರು ನಾಳೆ ಚಿತ್ರದುರ್ಗ ನಗರಕ್ಕೆ ಆಗಮಿಸುತ್ತಿದ್ದಾರೆ. ಅವರನ್ನು ಸಾರ್ವಜನಿಕರು ಹಾಗೂ ಅನೇಕ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಗುವುದು ತಿಳಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಚಾರ್ಯ ಪ್ರೊಫೆಸರ್ ಗುಡೇದೇಶ್ವರ ಅವರು ಮಾತನಾಡಿದರು. ಹರೀಶ್, RJ32 ಕನ್ನಡ ನ್ಯೂಸ್, ಚಿತ್ರದುರ್ಗ. ಆಯ್ಕೆ ಮಾಡಿರೋದು ಬಹಳ ಸಂತೋಷ ತರುವಂಥ ಒಂದು ವಿಚಾರ. ಆ ನಿಟ್ಟಿನಲ್ಲಿ ನಾಳೆ ಅವರು ಚಿತ್ರದುರ್ಗ ನಗರಕ್ಕೆ ಆಗಮಿಸ್ತಿದ್ದಾರೆ. ಅವರ ಒಂದು ಸ್ವಾಗತವನ್ನು ನಾವು ಅದ್ಧೂರಿಯಾಗಿ ಸಮುದಾಯದಿಂದ ಬರಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅನೇಕ ಸಂಘ ಸಂಸ್ಥೆಗಳು, ಅಭಿಮಾನಿಗಳು, ಎಲ್ಲ ನಾಗರಿಕರ ಜೊತೆಗೂಡಿ ಅವರನ್ನು ನಾವು ಸ್ವಾಗತವನ್ನು ಬರಮಾಡ್ಕೊಳ್ತಾ ಇದ್ದೀವಿ ಚಿತ್ರದುರ್ಗ ನಗರಕ್ಕೆ. ನಾಳೆ ಮಧ್ಯಾಹ್ನ ಸುಮಾರು ಒಂದು 2 ಗಂಟೆಗೆ. ಹಾಗಾಗಿ ಪತ್ರಿಕಾ ಗೋಷ್ಠಿ ಮುಖಾಂತರ ಮತ್ತು ದೃಶ್ಯ ಮಾಧ್ಯಮದ ಮುಖಾಂತರ ಎಲ್ಲ ಜಿಲ್ಲಾ ಜನರಿಗೆ ಈ ವಿಚಾರವನ್ನು ತಲುಪಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಚಿತ್ರದುರ್ಗದಲ್ಲಿ ತಿಪ್ಪೇಸ್ವಾಮಿಯವ್ರ ನಂತರ ನಮ್ಮ ರಘುಮೂರ್ತನವರಿಗೆ ಸಿಕ್ಕಿರೋದು, ಆಮೇಲೆ ಇವರಿಗೆ ಸಿಕ್ಕಿರೋದು ಇಡೀ ಜಿಲ್ಲೆನೇ ಒಂದು ಒಳ್ಳೆ ಅಭಿವೃದ್ಧಿ ಹತ್ರ ಸಾಗುತ್ತೆ ಅನ್ನೋ ಒಂದು ಚಿಂತನೆಯನ್ನು ನಾವೆಲ್ಲರೂ ಕೂಡ ಇಟ್ಕೊಂಡಿದ್ದೀವಿ. ತಮ್ಮ ಸಹಕಾರಗಳು ಕೂಡ ಭಾಳ ಅತ್ಯಗತ್ಯವಾಗಿರ್ತವೆ. ಅವರಿಗೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ನಾಳೆ ಕಾರ್ಯಕ್ರಮದಲ್ಲಿ ತಾವು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಾಳೆ ಚಳ್ಳಕೆರೆ ಗೇಟಿನಿಂದ ಮಧುಕರ್ ನಾಯ್ಕ ವೃತ್ತದಲ್ಲಿ ನಾವು ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಒಂದು ಯುವಕರ ಒಂದು ಈಗಿನ ಟ್ರೆಂಡ್ಗೆ ತಕ್ಕಂತೆ ಖುಷಿಗಾಗಿ ಎಲ್ಲರೂ ಕೂಡ ಅಲ್ಲೇ ನಿನ್ನೆ ರಾತ್ರಿಯಿಂದಲೇ ನಾವೆಲ್ಲ ಸಂತೋಷ ಪಡ್ತಾರಂಥ ವಿಚಾರ. ನಾವೆಲ್ಲ ಭಾಳ ಸಂತೋಷ ಇದಾಗಿದೆ. ನಾಳೆ ನಮಗೆ ಒಂದು DJ ಸಿಸ್ಟಮ್ಸು ಇದ್ರದ್ದು ನೀವು ಸ್ಟ್ಯಾಂಡಿಂಗ್ DJ ಅಂತಾರದು, ಅಂದರೆ ಮೆರವಣಿಗೆ ಮುಖಾಂತರ ಏನಿಲ್ಲ, ಮಧುಕರ್ ನಾಯ್ಕ ವೃತ್ತದಲ್ಲಿ ಅಳವಡಿಸಿ ಒಂದು ಅವರು ಬರೋಂಥ ಸಂದರ್ಭದಲ್ಲಿ ಅಲ್ಲಿ ಅವ್ರನ್ನ ಇದು ಮಾಡ್ಕೊಳ್ಳೋದಕ್ಕೆ ಒಂದು ಮಾಡ್ತಾಯಿದ್ದೀವಿ. ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ನಾಳೆ 2 ಗಂಟೆ ಸುಮಾರಿಗೆ ಎಲ್ಲರೂ ಅಭಿಮಾನಿಗಳು ಮತ್ತು ನಾಗರಿಕರು, ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೀನಿ. ಸಮುದಾಯದ ಮುಖಂಡರು ಯಾರು ಬರ್ತಾ ಇದ್ದಾರೆ ಅಂತ ಇಲ್ಲ, ಆ ನಿಟ್ಟಿನಲ್ಲಿ ಹೇಳಿಲ್ಲ. ಈಗ ಸದ್ಯಕ್ಕೆ ಸಚಿವರು ಬರ್ತಾ ಇದ್ದಾರೆ. ನಾವು ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಈಗ ಪತ್ರಿಕಾಗೋಷ್ಠಿ ಒಳಗೆ ನಮ್ಮ ಹಿರಿಯ ಮುಖಂಡರಾದಂಥ ಲಿಂಗವರ್ತಲ್ಲಿ ತಿಪ್ಪೇಸ್ವಾಮಿಯವರು ಇದ್ದಾರೆ. ನಮ್ಮ ನಿವೃತ್ತ ಇವರಾಗಿರ್ತಕ್ಕಂಥ ನಮ್ಮ ಗುಡದೇಶ್ವರ ಪ್ರಸಾದ್ ಕಚೇರಿ ಅವರಿದ್ದಾರೆ. ಮತ್ತು ನಮ್ಮ ನಗರಸಭಾ ಸದಸ್ಯರು ದೀಪಕ್, ಮತ್ತು ನಮ್ಮ ಯುವ ಮುಖಂಡ ಸೋಮೇಂದ್ರ, ಮತ್ತು ಇಲ್ಲಿ ನಮ್ಮ ಅರುಣ್ ಕುಮಾರ್ ಅಂತ ಹೇಳ್ಬಿಟ್ಟು ಎಲ್ಲರೂ ಜೊತೆಗೂಡಿ ಒಂದು ಸಮಾರಂಭವನ್ನು ಇನ್ನೂ ತುರ್ತಾಗಿ ನಾವು ಇದು ಆಯೋಜಿಸೋದ್ರಿಂದ ಭಾಳಷ್ಟು ಮುಖಂಡರುಗಳಿಗೂ ಇನ್ನೂ ಬರೋದಕ್ಕೆ ಇದಾಗಿಲ್ಲ. ಈ ಮಧ್ಯಾಹ್ನದ ನಂತರ ಎಲ್ಲ ಸಭೆ ಸೇರಿಬಿಟ್ಟು ನಾವು ಒಂದು ಇದು ಮಾಡೋದಕ್ಕೆ ರೆಡಿ ಮಾಡ್ತಾ ಇರ್ಬೋದು. ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ನೋಡಬೇಕಲ್ಲಿ, ಆರ್ಟ್ಸ್ ಕಾಲೇಜುಗಳು, ತಾಂತ್ರಿಕ ಶಾಲೆಗಳಿರ್ಬೋದು, ಎಲ್ಲವೂ ಕೂಡ ತೀರಾ ಅಭಿವೃದ್ಧಿ. ಯಾವುದೇ ಒಂದು ಗ್ರಾಮಕ್ಕೆ ಹೋದರೂ ಕೂಡ ಆ ಗ್ರಾಮಕ್ಕೆ ಬೇಕಾದಂಥ ರಸ್ತೆಗಳು ಎಲ್ಲ ಲಿಂಕ್ ರೋಡ್ಸು ಎಲ್ಲ ಪ್ರತಿಯೊಂದು ಮಾಡಿರ್ತಕ್ಕಂಥ ಆ ಅಭಿವೃದ್ಧಿ ನೋಡಿ ಇವತ್ತು ಚಿತ್ರದುರ್ಗ ಜಿಲ್ಲೆನೂ ಕೂಡ ಅದೇ ಥರ ಆಗಲಿ ಅನ್ನೋಂಥ ಆಸೆ ಇಟ್ಕೊಂಡು ಇವತ್ತು ರಘುಮೂರ್ತಿನ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಕೂಡ ಅದೇ ಥರ ಅಭಿವೃದ್ಧಿ ಆಗಲಿ ಅನ್ನೋದು ಅವರ ಆಶಯ ಕೂಡ, ನಮ್ಮ ಆಶಯ ಕೂಡ ಅದಿದೆ. ಇವತ್ತು ಅವರು ಬರೀ ಒಂದೇ ರಂಗದಲ್ಲಿ, ರಾಜಕೀಯ ರಂಗದಲ್ಲಿ ಬಂದಿಲ್ಲ. ಚಿತ್ರದುರ್ಗದಲ್ಲಿ ಇತಿಹಾಸದಲ್ಲಿರ್ತಕ್ಕಂಥ ಭೀಮಪ್ಪ ನಾಯಕರು ಇಲ್ಲಿ ಇದ್ದಂಥ ಜಾಗ ಇದು. ಅವರು ನಮ್ಮ ನಗರಸಭೆಯ ಪ್ರಥಮ ಪ್ರಜೆ, ಅಂದರೆ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇವತ್ತು ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕನ್ನು ಮಾಡಿದರು. ಮಾಡಿ ಏನಾಯಿತು, ಇವತ್ತು ಆ್ಯಕ್ಚುಲಿ ನಮ್ಮ ಸಮುದಾಯದ ಕೈಯಲ್ಲಿ ಅದೇನೂ ಇಲ್ಲ. ಆದರೆ ಇವತ್ತು ಅದನ್ನು ಮೀರಿಸಿ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ DCC ಬ್ಯಾಂಕಿಗೆ ಕೂಡ ಅವರು ಅಧ್ಯಕ್ಷರಾಗಿರ್ತಕ್ಕಂಥದ್ದು ಮಂತ್ರಿಗಿಂತ ದೊಡ್ಡ ಸಾಧನೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದರೆ ಅದು ಅಂಥ ಇಂಥರ ಕೈ ಸಿಗ್ತಕ್ಕಂಥ ಬ್ಯಾಂಕ್ಗಳಲ್ಲ, ಅದು ಕೋಆಪರೇಟಿವ್ ಒಂದೇ ಒಂದು ವರ್ಗಕ್ಕೆ ಸಿಗ್ತಕ್ಕಂಥ ಒಂದು ಇದನ್ನು ಇವತ್ತು ಅವರ ಒಂದು ಸಾಧನೆ ಮೇಲೆ, ಅವರ ಒಂದು ವ್ಯಕ್ತಿತ್ವದ ಮೇಲೆ ಅವಿರೋಧವಾಗಿ ಆಯ್ಕೆ ಮಾಡಿ ಇವತ್ತು ಅವರ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಕೂಡ ನಮಗೆ ಒಂದು ಹೆಮ್ಮೆಯ ವಿಚಾರ. ಆದ್ದರಿಂದ ಇವೆಲ್ಲವೂ ಕೂಡ ನಮ್ಮ ಮನದಲ್ಲಿ ಇಟ್ಕೊಂಡು
ಅಲ್ಲಿ ಒಂದು ಬೆಂಗಳೂರು ಗೇಟ್ನಿಂದ ಮದಕರಿ ಸರ್ಕಲ್ವರೆಗೂ ಒಂದು ಭವ್ಯ ಸ್ವಾಗತವನ್ನು ಎಲ್ಲ ನಮ್ಮ ಸಮಾಜದ ಪಕ್ಷಾತೀತವಾಗಿರ್ತಕ್ಕಂಥ ನಮ್ಮ ಸಮುದಾಯದೆಲ್ಲ ಸೇರಿ ಜನಗಳು ಸೇರಿ ಅಲ್ಲಿಂದ ಸ್ವಾಗತ ಮಾಡ್ತಕ್ಕಂಥ ವ್ಯವಸ್ಥೆನ ಇವತ್ತು ಕಾಂತರಾಜರು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲರೂ ಕೂಡ ನಮ್ಮ ಜನ, ನಮ್ಮ ಚಿತ್ರದುರ್ಗ ಜಿಲ್ಲೆಗಿರ್ತಕ್ಕಂಥ ಎಲ್ಲ ಜನ ಅಂದರೆ ನಮ್ಮ ಸಮುದಾಯದ ಎಲ್ಲ ಪಕ್ಷದ ಜನತೆ ಸಮೇತ ಕೂಡ ನಾವು ಬಂದು ಅವ್ರನ್ನ ಸ್ವಾಗತ ಮಾಡಬೇಕಂತ ನಮಗೆ ಕರೆ ಕೊಟ್ಟು ಅವರು ಇನ್ನೂ ಬೆಳವಣಿಗೆಗೆ ತಮ್ಮೆಲ್ಲರ ಸಹಕಾರಗಳು ಇರಲಿ. ಪತ್ರಿಕಾ ಮಾಧ್ಯಮ ಭಾಳ ಮುಖ್ಯ. ನಾವೇನೇ ಒಂದು ಕೆಲಸ ಮಾಡಿದ್ರು ಸಮೇತ ಅದು ಪ್ರಚಾರ ಆಗಬೇಕು. ಪ್ರಚಾರ ಆದಾಗಲೇ ಆ ವ್ಯಕ್ತಿತ್ವ ಆ ಮನುಷ್ಯನಿಗೆ ಬೆಳೆಯೋದು, ಆವಾಗಲೇ ಎಲ್ಲರೂ ಚೆನ್ನಾಗಿ ಗುರುತಿಸೋದು. ಆ ಥರ ನೀವು ಅವ್ರಿಗೆ ಸಹಕಾರ ಕೊಡ್ರಿ, ಅವ್ರು ಉತ್ತಮವಾದ ಕೆಲಸಗಳಿಗೆ ನೀವು ಬೆಂಬಲ ಕೊಡ್ರಿ ಅಂತ ಕೇಳ್ಕೊಳ್ತಾ ಈ ಮಾತುಗಳನ್ನು ಆಡ್ತಾ ನಮ್ಮೆಲ್ಲರಿಗೂ ಕೂಡ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತೀವಿ.